ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ದೇವನಗುಂದಿ ಗ್ರಾಮದ ಮಾವಿನಕೆರೆಯನ್ನು 15 ಲಕ್ಷಗಳ ಮೊತ್ತದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದಿಂದ ಅಭಿವೃದ್ಧಿಪಡಿಸಿದ್ದು, ಕೆರೆ ಸಮಿತಿ ಅಧ್ಯಕ್ಷರಾದ ಡಿಕೆ ಮಂಜುನಾಥ್ ಹಾಗೂ ಜಿಲ್ಲಾ ನಿರ್ದೇಶಕರಾದ ಉಮರಬ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಯಿತು. ಹೌದು, ಹೊಸಕೋಟೆ ತಾಲೂಕಿನ ಆನುಗೊಂಡಹಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮದ ಮಾವಿನಕೆರೆ ಎಂದೇ ಹೆಸರು ಪಡೆದಿರುವ ಮೇಡಿಹಳ್ಳಿ ಹಾಗೂ ದೇವನಗುಂದಿ ಮಧ್ಯಭಾಗದಲ್ಲಿ ಇರುವ ಕೆರೆಯನ್ನ ಸುಮಾರು 15 ಲಕ್ಷಗಳ ಮೊತ್ತದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದಿಂದ ಅಭಿವೃದ್ಧಿಪಡಿಸಿದ್ದು, ಇಂದು ಕೆರೆ ಸಮಿತಿಯ ಅಧ್ಯಕ್ಷರಾದ ಡಿಕೆ ಮಂಜುನಾಥ್, ಜಿಲ್ಲಾ ನಿರ್ದೇಶಕರಾದ ಒಮರಬ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಗೀತಾ ಪ್ರಕಾಶ್, ಮಾಜಿ ಅಧ್ಯಕ್ಷರಾದ ಮಾರೇಗೌಡ, ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಕೆ ಲಕ್ಷ್ಮಣ ಹಾಗೂ ಇತರೆ ಮುಖಂಡರ ನೇತೃತ್ವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರಿಗೆ ಹಸ್ತಾಂತರ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಒಮರಬ್ ಅವರು ಮಾತನಾಡಿ, ರಾಜ್ಯದಾದ್ಯಂತ ಸುಮಾರು 890 ಕೆರೆಗಳನ್ನು 69 ಕೋಟಿ ರುಗಳ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದ್ದು, ಈ ತಾಲೂಕಿನಲ್ಲಿ ಸಾಕಷ್ಟು ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಇದರ ಉದ್ದೇಶ ಕೆರೆಗಳು ಅಭಿವೃದ್ಧಿಯಾಗಿ ಕೊಳವೆ ಬಾವಿಯಲ್ಲಿ ಅಂತರ್ಜಲ ಹೆಚ್ಚಾಗಿ ಗ್ರಾಮಗಳಿಗೆ ಒಳ್ಳೆಯ ನೀರು ಸಿಗಬೇಕೆಂಬ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧ್ಯಕ್ಷರು, ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಮ್ಮನವರ ಶುಭಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಇವತ್ತು ದೇವನಗುಂದಿ ಮತ್ತು ಮೇಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾವಿನಕೆರೆ ಸುಮಾರು 32 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಕೆರೆಯನ್ನು ಕಳೆದ 2 ತಿಂಗಳಿಂದ ನಾವು ಹೂಳೆತ್ತುವುದರ ಮುಖಾಂತರ ಇವತ್ತೊಂದು ಸುಂದರವಾದ ಕೆರೆಯನ್ನು ನಿರ್ಮಾಣ ಮಾಡಿ ಇವತ್ತು ಗ್ರಾಮಸ್ಥರಿಗೆ ಮತ್ತು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈಗಾಗಲೇ ಈ ಒಂದು ಕೆರೆಗೆ ಸುಮಾರು 15 ಲಕ್ಷ ರೂಪಾಯಿಯ ಹೂಳೆತ್ತುವಂಥ ಕಾಮಗಾರಿಗೆ ಪೂಜ್ಯರು ಮಂಜೂರಾತಿ ಮಾಡಿದ್ದು, ಈ 15 ಲಕ್ಷ ರೂಪಾಯಿಯಲ್ಲಿ ಹೂಳೆತ್ತುವುದರ ಮುಖಾಂತರ ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಈ ಒಂದು ವ್ಯಾಪ್ತಿಯಲ್ಲಿರುವಂಥ ಸುಮಾರು ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಬೋರ್ವೆಲ್ಗಳಿಗೆ ಅಥವಾ ಹಳ್ಳ ಕೊಳ್ಳಗಳಿಗೆ ಇನ್ನು ನೀರಿನ ಸೋರ್ಸಸ್ಗಳು ಜಾಸ್ತಿ ಆಗುವಂಥ ಒಂದು ಕಾರಣದಿಂದಾಗಿ ಅವರು ಈಗಾಗಲೇ ಹೇಳಿದರು ಅಧ್ಯಕ್ಷರು, ಸುಮಾರು 6 ಬೋರ್ವೆಲ್ಗಳು ಈ 2 ಗ್ರಾಮಕ್ಕೆ ನೀರನ್ನು ಕೊಡುವಂಥ ಬೋರ್ವೆಲ್ ಕೂಡ ಇದು ಕೆರೆಯ ಪಕ್ಕದಲ್ಲಿ ಇದೆ. ಕೆರೆ ನೀರು ಫುಲ್ಲಾದರೆ, ನೀರು ಭರ್ತಿಯಾದರೆ ಇಡೀ ಬೋರ್ವೆಲ್ಗಳು ನಮ್ಮ ರೀಚಾರ್ಜ್ ಆಗುವಂಥ ಕೆಲಸಗಳಾಗುತ್ತೆ. ಆಗ ಬೇಕಾದಷ್ಟು ನಮಗೆ ನೀರುಗಳು ಸಿಗುವಂಥದ್ದು ಆಗುತ್ತೆ. ಬಳಿಕ ಕೆರೆ ಸಮಿತಿ ಅಧ್ಯಕ್ಷರಾದ ಡಿಕೆ ಮಂಜುನಾಥ್ ಅವರು ಮಾತನಾಡಿ, ನಮ್ಮ ಗ್ರಾಮದ 17 ಎಕರೆ 4 ಗುಂಟೆ, ಮೇಡಿಹಳ್ಳಿ ಗ್ರಾಮದ 13 ಎಕರೆ 12 ಗುಂಟೆ ಕೆರೆಯನ್ನ ಅಭಿವೃದ್ಧಿ ಮಾಡಿ 2 ಗ್ರಾಮಗಳ ರೈತರಿಗೆ ಅನುಕೂಲವಾಗುವಂತೆ ಕೆರೆ ಸುತ್ತಲೂ ರಸ್ತೆಗಳ ಅಭಿವೃದ್ಧಿ ಮಾಡಿಕೊಟ್ಟಿದ್ದು, ಕೆರೆ ಮಣ್ಣನ್ನ ರೈತರಿಗೆ ಕೊಟ್ಟು ಬಹಳ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಈ ಕೆರೆ ಅಭಿವೃದ್ಧಿ ಮಾಡಲು ಕಾರಣ ಎಂದರೆ, ಈ ಕೆರೆ ಅಭಿವೃದ್ಧಿಯಿಂದ 2 ಗ್ರಾಮಗಳ 6 ಕೊಳವೆ ಬಾವಿಯಲ್ಲಿ ಅಂತರ್ಜಲ ಹೆಚ್ಚಾಗುತ್ತದೆ ಎಂಬ ನಿಟ್ಟಿನಲ್ಲಿ ಮಾಡಿದ್ದೇವೆ ಎಂದರು. ಇದು ಮಾವಿನ ಕೆರೆ ಅಂತ ದೇವನಗುಂದಿದು 17 ಎಕರೆ 4 ಗುಂಟೆ ಇದೆ. ಮೇಡಹಳ್ಳಿದು 13 ಎಕರೆ 12 ಗುಂಟೆ ಇದೆ. ಇದು ಈಗ ಸುತ್ತು ಇವರು 20 ಅಡಿ ರೋಡು ಮಾಡಿದ್ದಾರೆ. ಎಲ್ಲ ಸುತ್ತು ಇರೋ ರೈತರಿಗೂ ರೋಡಿನ ವ್ಯವಸ್ಥೆ ಇದೆ. ಆ ಬಲಭಾಗಕ್ಕೆ ಪೂರ್ವಕ್ಕೆ 3 ಮೇಡಹಳ್ಳಿಗೆ ನೀರು ಉಣಿಸುವ ಬೋರ್ವೆಲ್ಗಳಿದೆ. ಪಶ್ಚಿಮಕ್ಕೆ ದೇವನಗುಂದಿಗೆ 3 ಬೋರ್ವೆಲ್ ಇದ್ದಾವೆ. ಈ ಕೆರೆ ಈ ಬೋರ್ವೆಲ್ಲಿಂದನೇ ಮೇಡಹಳ್ಳಿ ಮತ್ತು ದೇವನಗುಂದಿಗೆ ನೀರು ಸಪ್ಲೈ ಆಗ್ತಾ ಇರೋದು. ಇದು ನಾಳೆ ದಿನ ನೀರು ತುಂಬ ಇದ್ದರೆ ದೇವನಗುಂದಿ 2 ಕೆರೆಗೆ 2 ಊರುಗಳಿಗೂ ಸಫಿಷಿಯೆಂಟ್ ನೀರು ಸಿಗುತ್ತದೆ. ಆ ಒಂದು ಕಾರಣದಿಂದನೇ ನಾವು ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿವರನ್ನ ಕೇಳ್ಕೊಂಡಾಗ ಅವರು 15 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಸ್ವಂತ ಅವರೇ ನಿಂತು ಆ ಉಳಿನ ಮಣ್ಣನ್ನು ರೈತರಿಗೆ ಕೊಟ್ಟಿದ್ದಾರೆ. ಅವರೇನು 1 ರೂಪಾಯಿ ಮತ್ತೆ ಕಟ್ಟೆಗೆ ಸ್ವಲ್ಪ ಹಾಕಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಅವ್ರು ರೈತರಿಗೆ ಕೊಟ್ಟಿದ್ದಾರೆ. ಅವರ ನಮ್ಮ ಆನಂದ್ ಸರ್ ಅಂತ ಅವ್ರ ಪರ್ಗದ ಬಿಟ್ಟಿದ್ರು ಒಬ್ಬರು, ಪಾಪ ಸೂಪರ್ವೈಸರ್ ಅವರು ಇವತ್ತಿಲ್ಲ, ಏನೋ ತೊಂದರೆ ಆಯ್ತಂತೆ ಅದಕ್ಕೆ ಹೋಗಿದ್ದಾರೆ. ಅವ್ರ ಸಹಕಾರದಿಂದ ನಮ್ಮ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿವರೆಗೆ ನಾವು ದೇವನಗುಂದಿ ಗ್ರಾಮಸ್ಥರು ಹಾಗೂ ಮೇಡಹಳ್ಳಿ ಗ್ರಾಮಸ್ಥರ ಪರವಾಗಿ ಈ ಕಾರ್ಯವನ್ನು ಮಾಡಿಕೊಟ್ಟಿದ್ದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮ್ಮ ಗ್ರಾಮಗಳಿಗೆ ಮಾಡಬೇಕಂತ ಈ ಮೂಲಕ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ.
ನಂತರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಗೀತಾ ಪ್ರಕಾಶ್, ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಾರೇಗೌಡ, ಪಿಡಿಒ ಹರೀಶ್ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುರಿತು ಮಾತನಾಡಿದ್ದಾರೆ. ಮೊದಲನೇದಾಗಿ ವೀರೇಂದ್ರ ಹೆಗ್ಗಡೆಯವರಿಗೆ ಹಾಗೂ ಮಾತೃಶ್ರೀ ಅಮ್ಮನವರಿಗೆ ವಂದಿಸುತ್ತಾ, ಸಂಘದ ಸದಸ್ಯರು ಅವರ ಸ್ವಇಚ್ಛೆಯಿಂದ ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕಿರ್ಬೋದು, ಇಲ್ಲ ಗ್ರೇಡ್ ಮೇಂಟೈನ್ ಮಾಡೋಕ್ಕಿರ್ಬೋದು, ಅವರಾಗವರೇ ಬಂದು ಸಂಘಕ್ಕೆ ಕರೆಕ್ಟಾಗಿ ಹಣ ಪಾವತಿ ಮಾಡ್ತಾರೆ ಹೊರತು ಸಂಘದವ್ರು ಯಾರು ಹೋಗಿ ಅವ್ರ ಮನೆ ಬಾಗಿಲಲ್ಲಿ ಹಣ ವಸೂಲಿ ಮಾಡ್ಕೊಂಡು ಬರ್ತಾ ಇಲ್ಲ. ಅದನ್ನು ಫಸ್ಟು ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಕೇವಲ ಬೇರೆಯವರು ಯಾರ್ಯಾರೋ ಹೇಳ್ತಾರೆ ಅಂತೇಳ್ಬಿಟ್ಟು ಅದನ್ನ ಜೊತೆಯಲ್ಲಿ ನಮ್ಮ ಧರ್ಮಸ್ಥಳದ ಸಂಘನ ಹೋಲಿಕೆ ಮಾಡುವಂಥದ್ದು ಅದು ತುಂಬಾ ತಪ್ಪು. ಯಾಕಂದರೆ ನಾವು ತಗೊಂಡಿಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ. ಗ್ರಾಮಾಭಿವೃದ್ಧಿ ಸಂಘದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ನಮ್ಮ ದೇವನಗುಂದಿ ಕೆರೆ, ಮಾವಿನ ಕೆರೆ ಸ್ವರೂಪ ಕಳ್ಕೊಂಡಿತ್ತು. ಅದಕ್ಕೆ ಈಗ ಒಳ್ಳೆ ರೂಪ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮಸ್ಥರು, ದೇವನಗುಂದಿ ಗ್ರಾಮಸ್ಥರು, ಮೆಡಹಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಪಂಚಾಯಿತಿಯವರು ಅಭಿನಂದನೆ ಸಲ್ಲಿಸ್ತೀವಿ ಧರ್ಮಸ್ಥಳ ಸಂಘದವರಿಗೆ. ನಾನು ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಎಲ್ಲ ಜನಗಳೂ ಅಪಪ್ರಚಾರ ನಡೀತಾ ಇದೆ ಧರ್ಮಸ್ಥಳದ ಪರವಾಗಿ. ಆ ಅಪಪ್ರಚಾರನ ಯಾರೂ ಕಿವಿಗೊಡಬೇಡಿ. ಯಾಕೆ ಅಂತಂದರೆ ಈ ಅನ್ಯ ಕೋಮಿನವರು, ಅನ್ಯ ಧರ್ಮದವರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಹಾಗೂ ಜನಗಳ ಮನಸ್ಥಿತಿ ಹಾಳು ಮಾಡೋಕ್ಕಾಗಿ ಅವರು ಪ್ರಚಾರ ಮಾಡ್ತಾಯಿದ್ದಾರೆ. ತಾವ್ಯಾರು ಇದು ಕಿವಿಗೊಡಬೇಡಿ ಹಾಗೂ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಥಳಕ್ಷೇಮ ಇದು ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಏನು ನಮ್ಮ ದೇವನಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವನಗುಂದಿ ಮತ್ತು ಮೇಡಹಳ್ಳಿ ಎರಡು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಕೆರೆ ಒಂದು ಮೊದಲು ಹಿಂದಿನ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಏನಂದರೆ ಈ ತ್ಯಾಜ್ಯಗಳೆಲ್ಲ ತಂದು ಇದರಲ್ಲೇ ಸುರಿಯೋದಾಗಿರ್ಬೋದು. ಆಮೇಲೆ ಹೂಳು ಕೂಡ ಸಾಕಷ್ಟು ತುಂಬೋಗಿತ್ತು. ಈ ಏನು ಲಾಸ್ಟ್ ಟೈಮ್ ಮಳೆ ಬಂದು ನಿಂತೋದ್ಮೇಲೆ ಹೂಳು ಕೂಡ ತುಂಬಿದ ನಂತರ ರೈತರು ಸುತ್ತ ಇರ್ತಕ್ಕಂಥ ಜಮೀನು ರೈತರುಗಳೆಲ್ಲರೂ ಕೂಡ ಏನು ಮಾಡ್ತಾಯಿದ್ರು, ಎಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟಿದ್ರು. ಆ ಒತ್ತುವರಿ ಕಾರ್ಯವನ್ನು ನಾವು ಏನು ಕಂದಾಯ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನಾವೆಲ್ಲ ಏನು ಸರ್ವೆ ಮಾಡಿಸಿದ್ವಿ. ಗ್ರಾಮ ಪಂಚಾಯತಿಯಿಂದ ಸರ್ವೆ ಮಾಡಿಸಿದ್ರೆ ಸಾಕಷ್ಟು ಏನು ಅರ್ಧ ಭಾಗ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಇದು ಒತ್ತುವರಿ ಆಗಿತ್ತು. ಅದನ್ನು ತೆರವುಗೊಳಿಸಿ ಎಲ್ಲ ರೈತರಿಗೆ ಮನವೊಲಿಸಿದ್ವಿ. ಯಾವ ರೀತಿ ಅಂದರೆ ಈಗ ಈ ಮಣ್ಣನ್ನು ನಿಮಗೆ ಉಪಯೋಗಿಸ್ತಾ ಇದ್ದೀವಿ ಮತ್ತು ಈ ಮಣ್ಣು ಇಲ್ಲೇನಾದರೂ ಈ ನೀರು ಬಂದರೆ ನಿಮ್ಮ ಬೋರ್ವೆಲ್ಗಳೇ ಇದು ರೀಚಾರ್ಜ್ ಆಗ್ತದೆ. ಆ ಕಾರಣಕ್ಕಾಗಿ ತಾವುಗಳು ಇದನ್ನು ಬಳಸ್ಕೊಬೇಕು. ಆಮೇಲೆ ಏನು ನೆಲ, ಜಲ, ಮಣ್ಣು ಏನದೆ ಅದು ಕಾನೂನಾತ್ಮಕವಾಗಿ ನಿಮ್ಗೆ ಏನು ಸಿಗುತ್ತೋ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನನ್ನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಗೆ ಮನಸ್ಪೂರ್ವಕವಾಗಿ ವಂದನೆಗಳನ್ನು ಮಾಡುತ್ತಾ, ನಮ್ಮ ಮಹಿಳೆಯರ ಒಂದು ಸಬಲೀಕರಣಕ್ಕೆ ದಾರಿದೀಪವಾಗಿರುವಂತಹ ಪೂಜ್ಯ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಅಮ್ಮನವರಿಗೆ ವಂದಿಸಿಕೊಳ್ಳುತ್ತಾ, ಈ ದಿನ ದೇವನಗುಂದಿ ನಮ್ಮ ಗ್ರಾಮದಲ್ಲಿ ಒಂದು ಕೆರೆ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕೆರೆ ಹಸ್ತಾಂತರ ಕಾರ್ಯಕ್ರಮದಿಂದ ನಮ್ಮ ಊರಿನ ಜನರಿಗೆ ಕೃಷಿ, ವ್ಯವಸಾಯ ಹಾಗೂ ಪಕ್ಷಿ ಪ್ರಾಣಿಗಳಿಗೆ ನೀರು ಸಿಗುತ್ತೆ ಅಂಥೇಳಿ ಒಂದು ಧರ್ಮಸ್ಥಳ ಸಂಸ್ಥೆಯವರು ಒಂದು ಕೆರೆ ಸಮಿತಿ ಅಂತ ಮಾಡಿ, ಅಂದರೆ ಇದೇ ಭಾಗದ ಜನರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಇವತ್ತು ಹಸ್ತಾಂತರ ಮಾಡಿದ್ದೀವಿ. ಇಲ್ಲೆಲ್ಲ ನಾವೆಲ್ಲೂ ಭಾಗವಹಿಸಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಬರೀ ಕೆರೆ ಕಾಮಗಾರಿ ಮತ್ತು ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಇದೆ. ಅದರಲ್ಲಿ ನಾನೊಬ್ಬ ಸದಸ್ಯಳು. ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು ಸರ್ಕಾರಿ ಸೌಲಭ್ಯಗಳಾಗ್ಬೋದು, ಒಂದು ಲಾಯರ್ ಕಾನೂನು ಬಗ್ಗೆ ಅರಿವು ಮೂಡಿಸೋ ಕೆಲಸ, ಮತ್ತು ಒಂದು ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಹೆಂಗೆ ಕೊಡಬೇಕು ಅನ್ನೋದನ್ನು ನಮ್ಮದೇ ಊರಲ್ಲಿ ನಮ್ಮದೇ ಸಭೆಗೆ ಮಾಡಿಸಿ ನಮಗೆ ಅದರ ಸಂಬಂಧಪಟ್ಟಂಥ ಒಂದು ಅಧಿಕಾರಿಗಳನ್ನ ಕರ್ಕೊಂಡು ಬಂದು ನಮಗೆ ಮಾಹಿತಿಯನ್ನು ನೀಡ್ತಾರೆ.